ಮನೆಯಲ್ಲಿ ರೈಸ್ ಇದೆ, ಹಾಗೆ ಸ್ವಲ್ಪ ಪನ್ನೀರ್ ಇದೆ, ಮತ್ತು ಬೇಸಿಕ್ ಮಸಾಲೆಗಳಿದೆ ಅಂತ ಹೇಳಿದ್ರೆ ಒಂದು 10ರಿಂದ 15 ನಿಮಿಷದಲ್ಲಿ ಈ ಒಂದು ಪನ್ನೀರ್ ಫ್ರೈಡ್ ರೈಸ್ನ ನೀವು ತಯಾರು ಮಾಡಬಹುದು. ಹಾಗೆ ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಕೊಡಬಹುದು. ಇದನ್ನು ಮಾಡೋದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲು, ಹಾಗೆ 1 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಸಣ್ಣಗೆ ಹೆಚ್ಚಿರುವಂಥ ಟೊಮ್ಯಾಟೊ, ಸಣ್ಣಗೆ ಹೆಚ್ಚಿರುವಂಥ ಬೀನ್ಸು, ಕ್ಯಾರೆಟು, ಹಾಗೆ 1 ಅರ್ಧ ಕ್ಯಾಪ್ಸಿಕಮ್ಮು. ಈಗ ಇದನ್ನು ಕೂಡ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ. ಹಾಗೆ 2 ಹಸಿರು ಮೆಣಸಿನಕಾಯಿ, 1 ಸ್ಪೂನು ಖಾರ ಪುಡಿ, 1 ಸ್ಪೂನು ಧನಿಯಾ ಪೌಡರ್, 1/4 ಸ್ಪೂನು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಅಥವಾ ಕ್ರಷ್ ಮಾಡ್ಕೊಂಡಿರುವಂಥ 200 ಗ್ರಾಮ್ ಪನ್ನೀರು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ಕಪ್ಪು ರೈಸನ್ನು ಹಾಕ್ತಾ ಇದ್ದೀನಿ. ನಾನು ಮಾಡಿರೋ ಕ್ವಾಂಟಿಟಿ ಒಂದು 3ರಿಂದ 4 ಜನಕ್ಕೆ ಸರ್ವ್ ಮಾಡುವಷ್ಟಿದೆ. ಈಗ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಕೊಡಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ, ಕಮ್ಮಿ ಟೈಮಲ್ಲಿ ಪ್ರಿಪೇರ್ ಮಾಡ್ಬೋದು. ನೀವು ಟ್ರೈ ಮಾಡಿ ನೋಡಿ.